ಅಬ್ದುಲ್ ಕಲಾಂ ಆಜಾದ್ ಹಾಗೂ MDRS ರೆಸಿಡೆನ್ಸ್ ಸ್ಕೂಲ್ ಉದ್ಘಾಟನೆ ಕಾರ್ಯಕ್ರಮನ ನೀವು ಬರ್ಬೇಕಂತ ಬಹಳ ದಿನದಿಂದ ಹೇಳ್ತಾ ಇದ್ರು. ಇವತ್ತು ಆ ಸಮಯನ ಕೊಟ್ಟು ಇವತ್ತು ನಾವು ಬಂದು ಇವತ್ತು ಬಿಲ್ಡಿಂಗ್ ಮೌಲಾನ ಅಬ್ದುಲ್ ಕಲಾಂ ಆಜಾದ್ ಬಿಲ್ಡಿಂಗ್ ಅನ್ನ ಇನಾಗ್ರೇಷನ್ ಮಾಡಿರೋದು ನನಗೆ ತುಂಬಾ ಖುಷಿಯನ್ನ ತಂದಿದೆ. ನಾನು ಒಳಗಡೆ ಹೋಗಿ ನೋಡಿ ಬಂದೆ, ಇಲ್ಲ ಸರ್ ಬಿಲ್ಡಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಾನು ಹೆಚ್ಚಾಗಿ ಮಾತಾಡಕ್ ಹೋಗಲ್ಲ. ಸಾಹೇಬ್ರು ಹೇಳ್ದಂಗೆ ಇನ್ನ 4-5 ಕಾರ್ಯಕ್ರಮ ಇದೆ, ಆ ಹಿನ್ನೆಲೆಯಲ್ಲಿ ನಾನು ಹೆಚ್ಚಾಗಿ ಮಾತಾಡಕ್ ಹೋಗಲ್ಲ. ನಾವೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ಸರ್ಕಾರ ಬಂದಾದ್ಮೇಲೆ 4,500 ಕೋಟಿ ಅಲ್ಪಸಂಖ್ಯಾತರು ಬಜೆಟ್ ಅನ್ನ ಕೊಟ್ಟಿದ್ರು. ಅದರಲ್ಲಿ ಹೆಚ್ಚಿನ ನಾವು ಎಜುಕೇಶನ್ ಪರ್ಪಸ್ ಅಂತ ನಾವು H.K. ಪಾಟೀಲ್ ಸಾಹೇಬ್ ಹೇಳಕ್ ಬಿಡ್ತೀವಿ. 4,500 ಕೋಟಿ ಬಜೆಟ್ ಸರ್. ನಾವು ಹೆಚ್ಚಿನ ಗ್ರ್ಯಾಂಡ್ ಯೂಸ್ ಮಾಡಿರೋದು ನಾವು ಮೈನಾರಿಟಿಗೆ ಅಂತ, ಇದು ಎಜುಕೇಶನ್ ಅಂತ 2,900 ಕೋಟಿ ವಿ ಆರ್ ಓನ್ಲಿ ಯೂಸಿಂಗ್ ಫಾರ್ ಎಜುಕೇಶನ್ ಪರ್ಪಸ್ ಸರ್. ಬಿಕಾಸ್ ನಾವು ಬಹಳ ವಿದ್ಯಾಭ್ಯಾಸದಲ್ಲಿ ಅಲ್ಪಸಂಖ್ಯಾತರು ಬಹಳ ಹಿಂದೆ ಇದೆ ಸರ್. ನಾವು ಮುಂದೆ ಬರ್ಬೇಕಂತ ಹೇಳ್ಬಿಟ್ಟು ಬಹಳಷ್ಟು ಪ್ರಯತ್ನ ಮಾಡಿ 2,900 ಕೋಟಿ ಈ ಬಾರಿ ಬಜೆಟ್ ಅಲ್ಲಿ ಎಜುಕೇಶನ್ಗೆ ನಾವು ಕೊಟ್ಟಿದ್ದೀವಿ. ಹಂಗಾಗಿ ನಮ್ ಸ್ಟ್ರೆಂತ್ ಇದ್ದೀವಿ ಸರ್. ನಾವು ಬಂದಾದ್ಮೇಲೆ ನಮ್ಮ ಸರ್ಕಾರ ಬರೋದಕ್ಕಿಂತ ಮುಂಚೆ 2023 ನಮ್ಮ ಅಲ್ಪಸಂಖ್ಯಾತರು ಸ್ಟ್ರೆಂತ್ ಇದ್ದಿದ್ದು 1,08,000. ಈಗ ನಮ್ಮ ಸರ್ಕಾರ ಬಂದು 2.5 ವರ್ಷದಲ್ಲಿ 2,38,000 ಆಗಿದೆ. ನಮ್ಮ ಟಾರ್ಗೆಟ್ ಇರೋದು ಬರೋ ವರ್ಷದಲ್ಲಿ 3.5 ಲಕ್ಷ ಆಗಿದೆ ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಆದಷ್ಟು ನಾವು ಎಜುಕೇಶನ್ ಅಲ್ಲಿ ಬಹಳ ಹಿಂದೆ ಇದೆ ಸರ್. ಅಲ್ಪಸಂಖ್ಯಾತರಲ್ಲಿ ನಾವು ಅವ್ರು ಏನಾರ ಮಾಡಿ ಮುಂದೆ ತರಬೇಕಂತ ಹೇಳ್ಬಿಟ್ಟು ಮೌಲಾನ ಅಬ್ದುಲ್ ಕಲಾಂ ಆಜಾದ್ ಸರ್ MDRS ಅಂತ ಹೇಳ್ಬಿಟ್ಟು ರೆಸಿಡೆನ್ಸ್ ಸ್ಕೂಲ್ ಅಂತ ಸರ್. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿ ಇರುವಾಗ 60 ರೆಸಿಡೆನ್ಸ್ ಸ್ಕೂಲ್ ಸ್ಯಾಂಕ್ಷನ್ ಮಾಡಿದ್ರು ಸರ್. ಅದಾದ್ಮೇಲೆ 5 ವರ್ಷದಲ್ಲಿ ಒಂದು ರೆಸಿಡೆನ್ಸ್ ಸ್ಕೂಲ್ ಕೊಟ್ಟಿಲ್ಲ. ಈಗ ನಮ್ಮ ಸರ್ಕಾರ ಬಂದಾದ್ಮೇಲೆ ಮೊದಲೇ ಹಾಫ್ ಬಾಡೀಸ್ ಮಾಡಿಲ್ಲ ಸರ್. ಅದ್ರಲ್ಲಿ 10 ರೆಸಿಡೆನ್ಸ್ ಸ್ಕೂಲ್ ಕೊಟ್ಟಿದ್ರು. ತಿರ್ಗಾ ಮೊನ್ನೆ ಬಜೆಟ್ ಅಲ್ಲಿ 50 ರೆಸಿಡೆನ್ಸ್ ಸ್ಕೂಲ್ ಕೊಟ್ಟಿದ್ದಾರೆ. 100 ಮೌಲಾನ ಅಬ್ದುಲ್ ಕಲಾಂ ಆಜಾದ್ ಸ್ಕೂಲ್ ಅನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ನಾನು ಹೆಚ್ಚಾಗಿ ಮಾತಾಡಕ್ ಹೋಗಿ ಬಹಳ ಉದ್ದ ಇದೆ ಸರ್. ಪಟ್ಟಿ 2 ಗಂಟೆ ಹೇಳಿದ್ರು ಸಾಲದದು. ನಮ್ಮಲ್ಲಿ ಸರ್ ನಾನು ಮುಂಚೆನೆ ಹೇಳ್ದಂಗೆ ಎಜುಕೇಶನ್ ಬಹಳ ಹಿಂದೆ ಸರ್. ಬಹಳ ಕಡೆ ಮದ್ರಸಾಗಳು ಇದೆ ಸರ್. ಮದ್ರಸಾಗಳಲ್ಲಿ ದೀನಿ ತಾಲೀಮ್ ಕೊಡ್ತಾರೆ. ಅಂದ್ರೆ ನಮ್ಮ ಇಸ್ಲಾಂ ಧರ್ಮ ಏನಿದೆ ಅದ್ ಹೇಳ್ಕೊಡ್ತಾರೆ ಸರ್. ದುನಿಯಾಯಿ ತಾಲೀಮ್ ಅಂತೀವಿ, ಅಂದ್ರೆ ಎಜುಕೇಶನ್. ಅದು ನಮ್ಮಲ್ಲಿ ಇರ್ಲಿಲ್ಲ ಸರ್. ದೀನಿ ತಾಲೀಮ್ ಕೊಡ್ತಾ ಇದ್ರು, ದುನಿಯಾಯಿ ತಾಲೀಮ್ ಕೊಡ್ತಾ ಇಲ್ಲ. ಮದ್ರಸಲ್ಲಿ ಈ ವರ್ಷದಲ್ಲಿ ನಾವೇನ್ ಮಾಡಿದ್ವಿ ಅಂತ ಸರ್, 100 ಮದ್ರಸನ ಐಡೆಂಟಿಫೈ ಮಾಡಿ 5,000 ಮಕ್ಕಳಿಗೆ